ಈ ಸೀನ್ ಇದೆಯಲ್ಲ ನನ್ನ ಬಿಹೈಂಡ್ ಏನಿದೆ ಅದು ಆಲ್ಮೋಸ್ಟ್ ನಂದು ವ್ಲಾಗಲ್ಲಿ ಬಂದಾಗೆಲ್ಲ ವ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಈ ತೋಟ ಬಂದ್ಬಿಟ್ಟು ಕೃಷ್ಣಣ್ಣನ ತೋಟ. ಅಂದರೆ ಲಾಸ್ಟ್ ಇಯರ್ ಇದ್ದಿದ್ದು ಮೆಣಸು ಕ್ರಾಪು ನಾನು ಇದು ನೋಡಿದ್ರೆ ಒಂದು 10 to 20% ಜಾಸ್ತಿ ಇದೆ ಈ ವರ್ಷ. ಪುನಃ ಈ ವರ್ಷ ಅಂದರೆ ಬಿಸಿಲು ಮಳೆ ಬಂದ್ಬಿಟ್ಟು ಹೌದು, ಕಂಟಿನ್ಯೂಸ್ ಮಳೆ ಇಲ್ಲ. ಹೌದು, ಹಾಗಾಗಿ ಅಂದ್ರೆ ಇವಾಗ ಒಂದ್ ಸ್ವಲ್ಪ ಲಾಸ್ಟ್ 1 month ಇಂದ ಒಂಚೂರು ಮಳೆ ಬರ್ತಾ ಇದೆ. ಹೌದು. ಅದು ಮುಂಚೆ ತುಂಬಾ ಲೇಟ್ ಆಗಿ ಬಂತು. ಕ್ಯಾಟ್ಕಿನ್ಸ್ ತುಂಬಾ ಲೇಟ್ ಟೈಮ್ ಇದನ್ನ ಕುಯ್ಯೋಷ್ಟೊತ್ತಿಗೆ ಅದು ಹಣ್ಣಾಗಿ ಹೋಗಿರುತ್ತೆ. ನೋಡಿ ಅದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದು ಈಗ ಬಂದಿರೋದು. ಇದು ಕಾಯಿ ಕಟ್ಟಿದೆ, ಇದು ಕಾಯಿ ಕಟ್ಟೋಗಿದೆ. ಇದೇನ ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ. ಈ ತೋಟಕ್ಕೆ 10 ಟನ್ ಬಂದಿದೆ. 10 ಟನ್ ಬಂದಿದೆ ಈ ತೋಟಕ್ಕೆ ಹಾಕ್ಸಿರೋದು. ಓಕೆ ಓಕೆ ಓಕೆ. ಬೇರೆ ತೋಟಕ್ಕೆ ಬೇರೆ ಮಿಕ್ಸ್. ಹೌದು, ನಮ್ದು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು ಅಂದ್ರು. ಓಕೆ. ಆದ್ರೆ ನಾವು ಹಂಗೆ ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಹಾಕಿದೀವಿ. ಓಕೆ. ಬಟ್ ಅದು ಅದೇ ಸ್ಲೋ ರಿಲೀಸು ಇನ್ನು ಕಾಣುತ್ತೆ. ಹೌದು, ಗ್ರಾನ್ಯೂಲ್ಸ್. ಅರೇಬಿಕಾ ಕ್ಯಾಲ್ಸಿಯಂ ಬೇಕಿತ್ತು. ಅರೇಬಿಕಾಗ್ ಬೇಕಾಗಿತ್ತು. ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಕಾಂಬಿನೇಷನ್. ಮತ್ತೆ ನಿಮ್ಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ಹೇಳಿ ನಿಮ್ಮ ಹತ್ರ ಈಗ? ಸರ್ ಈಗ ಪ್ರೆಸೆಂಟ್ ಖನಿಜ ಮಿತ್ರದಲ್ಲಿ ನಮ್ದು 3 ಟೈಪ್ಸ್ ಬರ್ತಿದೆ. ಲೈಮು ಮತ್ತೆ ಡೋಲಮೈಟು ಪ್ಲಸ್ ಬೋರಾನ್ಜಿಕ್ ಅಡಿಷನ್. ಓಕೆ, ಸೂಪರ್. ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇವ್ರದ್ದು ಪ್ರಾಡಕ್ಟ್ ಇನ್ನೊಂದು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಹೆಂಗೆ ಪ್ರಾಡಕ್ಟ್ ಎಲ್ಲ ಬರ್ತಾ ಇರಲಿ ಕ್ಲೀನಾಗಿ. ನೈಸ್ ನೈಸ್, ಸೂಪರ್. ಫಸ್ಟ್ ಬಕೆಟ್ ಕೃಷ್ಣನ್ ಅವ್ರಿಗೆ. ಹೌದಾ? ಸೂಪರ್, ತೊಗೊಳ್ಳಿ. ಲಾಸ್ಟ್ ಇಯರ್ ನಿಮಗೆ ಒಳ್ಳೆ ಫಸ್ಲಿತ್ತು. ಎಲ್ಲ ಹೇಳ್ತಾರೆ 1 ವರ್ಷ ಫಸ್ಲು ಕೊಟ್ಟರೆ ಇನ್ನೊಂದು ವರ್ಷ ಗ್ಯಾಪ್ ಕೊಡುತ್ತೆ ಅಂತ. ನಿಮ್ಗೆ ಈ ಬಳ್ಳಿಗಳೆಲ್ಲ ನೋಡಿದ್ರೆ ಎಲ್ಲಿ ಗ್ಯಾಪ್ ಕೊಟ್ಟಿದೆ? ಇದು ಕಳೆದ ವರ್ಷಕ್ಕಿಂತ ಜಾಸ್ತಿನೇ ಬಂದಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ಸೀನ್ ಇದೆಯಲ್ಲ ನನ್ನ ಬಿಹೈಂಡ್ ಏನಿದೆ ಅದು ಆಲ್ಮೋಸ್ಟ್ ನಂದು ವ್ಲಾಗಲ್ಲಿ ಬಂದಾಗೆಲ್ಲ ವ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಈ ತೋಟ ಬಂದ್ಬಿಟ್ಟು ಕೃಷ್ಣಣ್ಣನ ತೋಟ. ಲಾಸ್ಟ್ ಇಯರ್ IPC ಅವಾರ್ಡ್ ಬಂದಿತ್ತು. ಈ ವರ್ಷ ಪುನಃ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಏನಂತಂದರೆ ನಾನು ರೆಗ್ಯುಲರ್ ಆಗಿ ತೋಟ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬೇರೆ ಕಡೆ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಕೃಷ್ಣಣ್ಣ ಬಂದು ಅವ್ರ ಜೊತೆ ಮೀಟ್ ಮಾಡೋಣ. ನಮ್ಮ ಜೊತೆ ಯಾರಿದೆ ಅಂತ ತೋರಿಸ್ಕೊಡ್ತೀನಿ. ಕೃಷ್ಣಣ್ಣ ನಮಸ್ಕಾರ. ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಈಶ್ವರ್ ಹಾಯ್. ನೋಡಿ ಬಂದ್ಬಿಟ್ಟು ಹೇಳ್ಬೋದು, ಈಶ್ವರ್ ಬಂದ್ಬಿಟ್ಟು ಫುಲ್ ಫ್ಲೆಶ್ ತೋಟದಿಂದ ಮಾಡ್ಕೊಂಡು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಆ ರಿಸಲ್ಟ್ ಬರ್ತಿದೆ. ಏನಣ್ಣ ನಿಜವಾಗ್ಲೂ. ನಯಾಜ್ ಇದ್ದಾರೆ. ಹಾಯ್ ನಯಾಜ್. ನೋಡಿ ಏನು ಕೋಇನ್ಸಿಡೆನ್ಸ್ ಅವ್ರು ಎಲ್ಲ ತೋಟದಿಂದ ವಾಪಸ್ ಬರ್ತಿಲ್ಲ ನಮ್ಗೆ ಸಿಕ್ಕಿದ್ರು. ಮತ್ತು ಇವ್ರು ಬಂದ್ಬಿಟ್ಟು ಖನಿಜ ಮಿತ್ರ ಈಶ್ವರ್ ಅವರು ಇದ್ದಾರೆ. ಮತ್ತೇನು ವಿಷ್ಣು ಅವ್ರು ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್, ಚೆನ್ನಾಗಿದ್ದೀನಿ ಅಣ್ಣ. ಮತ್ತು ಏನು ಅನಿಸ್ತು ಈ ವೆದರು ಸೂಟೇಬಲು ಮೆಣಸಿಗೆ ಏನು ಅನಿಸ್ತು? ಯಾಕೆ ಅಂದರೆ ಲಾಸ್ಟ್ ಇಯರ್ ಇದ್ದಿದ್ದು ಮೆಣಸು ಕ್ರಾಪು ನಾನು ಇದು ನೋಡಿದ್ರೆ ಒಂದು 10 to 20% ಜಾಸ್ತಿ ಇದೆ ಈ ವರ್ಷ. ಪುನಃ ಈ ವರ್ಷ ಅಂದರೆ ಬಿಸಿಲು ಮಳೆ ಬಂದ್ಬಿಟ್ಟು ಹೌದು, ಕಂಟಿನ್ಯೂಸ್ ಮಳೆ ಇಲ್ಲ. ಹೌದು. ಹಾಗಾಗಿ ಕಾಫಿಗೂ ಯಾವುದೇ ಕಾಯಿಲೆ ಇಲ್ಲ, ಮೆಣಸಿಗೂ ಅಷ್ಟೇ. ನಿಜವಾಗ್ಲೂ ಯಾವುದು ಎಲ್ಲ ಇವಾಗ ಬರ್ತಿರೋ ಆ್ಯಕ್ಚುಲಿ ಆಗಸ್ಟಲ್ಲಿ ನಿಲ್ಲಲ್ಲ. ಈಗ ನಿಂತಿದೆ, ಇವಾಗ ಬರ್ತಿರೋ ನಿಂತು. ಕರೆಕ್ಟ್, ಗರಿ ಬರ್ತಾ ಇದೆ, ಅದು ಸೆಟ್ ಆಗ್ತಾ ಇದೆ. ಹೌದು. ಈ ವರ್ಷ ವೆದರ್ ಒಂದು ವಿಶೇಷತೆ ಎಷ್ಟಾಯ್ತು ಮಳೆ ಟೋಟಲ್ ನಿಮಗೆ? ನಮಗೆ 38 ಇಂಚ್ ಆಗಿದೆ. ವೆರಿ ನೈಸ್. ಕಳೆದ ವರ್ಷ 66 ಆಗಿತ್ತು. ಹೌದು. ವರ್ಷ ತುಂಬಾ ಮಳೆ ಕಮ್ಮಿ ಆಗಿದೆ. ಈಶ್ವರ್, ನೀವು ಫಸ್ಟ್ ಟೈಮ್ ಈಗ ಬಂದಾಗ ಈ ವೆದರ್ ಪ್ಯಾಟರ್ನ್ ಚೇಂಜ್ ಆಗಿ ನಿಮ್ದು ಇದ್ರಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರ್ಬೋದಲ್ಲ ಈ ತೋಟಕ್ಕೆ ಬಂದಾದ್ಮೇಲೆ? ಏನೇನು ಫೇಸ್ ಮಾಡ್ತಿದ್ದೀರಾ? ಈ ಪ್ಲಾಂಟಿಂಗ್ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈಗ ಏನು ಅನ್ಬೋದು? ಈ ಥರ ಎನ್ವೈರನ್ಮೆಂಟಲ್ಲಿ ಏನು ನೆಕ್ಸ್ಟ್ ಏನು ಪ್ಲಾನಿಂಗ್ಸ್ ಇದೆ ನಿಮ್ದು, ಏನು ಮಾಡ್ಬೋದು ಅಂತ? ಅಂದ್ರೆ ಇವಾಗ ಒಂದ್ ಸ್ವಲ್ಪ ಲಾಸ್ಟ್ 1 month ಇಂದ ಒಂಚೂರು ಮಳೆ ಬರ್ತಾ ಇದೆ. ಹೌದು. ಅದು ಮುಂಚೆ ತುಂಬಾ ಲೇಟ್ ಆಗಿ ಬಂತು. ಕ್ಯಾಟ್ಕಿನ್ಸ್ ತುಂಬಾ ಲೇಟ್ ಎಮರ್ಜೆನ್ಸು. ಓಕೆ. ಸೊ ನಂಗೆ ಅನ್ಸೋದು ಇವಾಗ 7 to 8 months ಬೇಕು ಅದು ಕ್ಯಾಟ್ಕಿನ್ ಡೆವಲಪ್ಮೆಂಟ್ ಮೆಚುರಿಟಿಗೆ. ಹೌದು. ಇವಾಗ ಕ್ಯಾಟ್ಕಿನ್ ಎಮರ್ಜೆನ್ಸ್ ಆಗುತ್ತೆ. ಇವಾಗ ಬಿಸಿಲು ಮಳೆಯಲ್ಲಿ ಆಕ್ಚುಲಿ ಒಳ್ಳೆ ಫೇವರಬಲ್ ವೆದರ್ ಇವಾಗ ಆಗುತ್ತೆ ಜುಲೈ ಆಗಸ್ಟ್ ಅಲ್ಲಿ. ಬಟ್ ನಾವು ಫೆಬ್ಬಿ ಕುಯ್ಯೋತಿಗೆ ಅದಿನ್ನು ಹಾಲಿನ ಸ್ಟೇಜ್ ಅಲ್ಲಿ ಇರುತ್ತಾ, ಡೆವಲಪ್ ಆಗಿರುತ್ತೆ. ಯಾವ ಸ್ಟೇಜು ಅಂತ ಔಟನ್ ಕುಯ್ಯೋತಿಗೆ ಔಟನ್ ಸಿಗುತ್ತಾ, ಅದೇ ಅದು ದೊಡ್ಡ ಕ್ವಶನ್. ಒಳ್ಳೆ ಲೇಟ್ ಆಗಿ ಕುಯ್ಬೇಕು. ಆದ್ರೆ ಈಗ ಬಂದಿರೋದ್ರಲ್ಲಿ ಹಣ್ಣಾಗ್ಬಿಟ್ಟಿರುತ್ತಲ್ಲ ಅಣ್ಣ, ಹಣ್ಣಾಗಿದೆ ಎರ್ಕೋಬೇಕು ಅಷ್ಟೇ. ಇದನ್ನ ಕುಯ್ಯೋಷ್ಟೊತ್ತಿಗೆ ಅದು ಹಣ್ಣಾಗಿ ಹೋಗಿರುತ್ತೆ. ನೋಡಿ ಅದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದು ಈಗ ಬಂದಿರೋದು. ಇದು ಕಾಯಿ ಕಟ್ಟಿದೆ, ಇದು ಕಾಯಿ ಕಟ್ಟೋಗಿದೆ. ಇದೇನ ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ. ಆದ್ರೆ ಎಲ್ಲದೂ ಸೆಟ್ ಆಗುತ್ತೆ. ಹೌದು, ಆಗುತ್ತೆ. ಟೈಮ್ ತಗೊಳುತ್ತೆ. ನೋಡಿ ಮೇಲ್ಗಡೆ ನೋಡಿ ಎಲ್ಲ ಹೆಂಗಾಗಿದೆ ಅಂತ. ಬಟ್ ನಮ್ ಕೈಗೆ ಎಷ್ಟು ಸಿಗುತ್ತೆ ಬರುತ್ತೆ ಅಂತ ಅದು ದೊಡ್ಡ ಇದು ಪ್ರಶ್ನೆ ಆಗುತ್ತೆ. ಅದು ಸೆಟ್ ಆಗಿರೋದೆಲ್ಲ ಇದು ಕುಯ್ಯೋಷ್ಟೊತ್ತಿಗೆ ಹಣ್ಣಾಗಿ ಹೋಗಿರುತ್ತೆ. ನಿಜವಾಗ್ಲೂ ಹೌದು. ಮತ್ತೆ ನಮ್ಮ ಜೊತೆ ನೋಡಿ ನಯಾಜ್ ಅವ್ರು ಇದ್ದಾರೆ. ಹಾಯ್ ನಯಾಜ್, ಏನು ಸಮಾಚಾರ? ಏನು ತೋಟ ಕೆಲಸ? ತೋಟದಲ್ಲಿ ರೀಪ್ಲಾಂಟಿಂಗ್. ಇವ್ರು ರೀಪ್ಲಾಂಟಿಂಗ್ ಫುಲ್ ಇಂದ ಬಿದ್ದುಬಿಟ್ಟಿದ್ದಾರೆ. ಒಳ್ಳೆ ವೆದರ್. ಏನಣ್ಣ ಮಳೆ ಬರ್ತಾ ಇದೆ, ಏನು ಹೇಳ್ತೀರಾ? ಒಂದ್ ರೌಂಡ್ ಗೊಬ್ಬರ ಹಾಕ್ದಂಗೆ ಆಗಿದೆ. ಈಗ ಎಷ್ಟು ರೌಂಡ್ ಗೊಬ್ಬರ ಆಯ್ತು ನಿಮ್ದು? ಹಾಕಿರೋದು 2 ರೌಂಡ್. ಓಕೆ. ಒಂದ್ 4 ರೌಂಡ್ ಗೊಬ್ಬರ ಹಾಕ್ದಂಗೆ ಕಾಣ್ತಾ ಇದೆ. ನಿಜವಾಗ್ಲೂ ಕಮ್ ಚಿಗುರು ತುಂಬಾ ಬರ್ತಾ ಇದೆ. ಹೌದು. ಚಿಗುರುನು ಸಿಕ್ಕಾಬಟ್ಟೆ ಬರ್ತಾ. ಹೌದು. ಬಿಸಿಲು ಮಳೆ ಆಗಿ. ಹೌದು. ಈಗ ಲಾಸ್ಟ್ ಇಯರ್ ನೀವು ಖನಿಜ ಮಿತ್ರ ಯೂಸ್ ಮಾಡಿದ್ದೀರಾ ತುಂಬಾ. ಎಷ್ಟೆಷ್ಟು ಹಾಕ್ತಿದ್ದೀರಾ, ಏನೇನು ಮಾಡ್ತಿದ್ದೀರಾ? ಈಗ ಎಷ್ಟೊಂದು ಬಂದಿದೆ ಈಗ ಟೋಟಲ್ಲು? ನೀವು ಎಷ್ಟೊಂದು ತರಿಸಿದ್ದೀರಾ? ಈ ತೋಟಕ್ಕೆ 10 ಟನ್ ಬಂದಿದೆ. 10 ಟನ್ ಬಂದಿದೆ ಈ ತೋಟಕ್ಕೆ ಹಾಕ್ಸಿರೋದು. ಓಕೆ ಓಕೆ ಓಕೆ. ಬೇರೆ ತೋಟಕ್ಕೆ ಬೇರೆ ಮಿಕ್ಸ್. ಹೌದು. ನಮ್ದು
ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು ಅಂದ್ರು, ಓಕೆ ಆದ್ರೆ ನಾವು ಹಂಗೆ ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಹಾಕಿದೀವಿ. ಓಕೆ. ಬಟ್ ಅದು ಅದೇ ಸ್ಲೋ ರಿಲೀಸು ಇನ್ನೂ ಕಾಣುತ್ತೆ. ಹೌದು ಗ್ರಾನ್ಯೂಲ್ಸ್. ಹೌದು, ಆಲ್ಮೋಸ್ಟ್ ನಿಮಗೆ 6-7 ಮಂತ್ಸ್ ತನಕ ಸ್ಲೋ ರಿಲೀಸು, ಕರ್ಗಕ್ಕೆಲ್ಲ ಕ್ಲೀನಾಗಿ ಆಗುತ್ತೆ. ಒಂದು ಯೂರಿಯಾ ಮಿಕ್ಸ್ ಮಾಡ್ಕೊಂಡು. ಹೌದಾ, ವೆರಿ ಗುಡ್. ಮಳೆಯಲ್ಲಿ ಹಾಂ ಕರೆಕ್ಟ್ ಆಗುತ್ತೆ. ನೀವು ಇದು ಮೂರನೇ ವರ್ಷನ? ಮೂರನೇ ವರ್ಷ ಅಲ್ಲ ಯೂಸ್ ಮಾಡ್ತಿರೋದು ಈಗ? ಯಾವಾಗ ಹಾಕಿದ್ರಣ್ಣ ಇದನ್ನ? ಇದೊಂದು 1.5 ಮಂತ್ ಆಯ್ತು. ಹೌದು, 1.5 ಮಂತ್ಸ್ ಆಯಿತು. ಮಾನ್ಸೂನ್ ಸೆಟ್ ಆಗೋ ಟೈಮಲ್ಲಿ. ಹೌದು. ಸೂಪರ್. ಅಂದರೆ ಏನಂದ್ರೆ ಇದು ಅರೇಬಿಕಾ ಕ್ಯಾಲ್ಸಿಯಂ ಬೇಕಿತ್ತು. ಅರೇಬಿಕಾಗೆ ಬೇಕಾಗಿತ್ತು. ಹೌದು, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಕಾಂಬಿನೇಷನ್ ಅಲ್ಲಿ ಬೇಕಿತ್ತು. ನಾನು ನಂದಿಪುರಕ್ಕೆ ಜಾಸ್ತಿ ಮಾಡಿದ್ದೀರಾ? ನಂದಿಪುರದಲ್ಲಿ ಭಾರಿ ಚೆನ್ನಾಗಿರ್ಬೇಕು ಅರೇಬಿಕಾ ಮತ್ತು ಮೆಣಸೆಲ್ಲ. ಮತ್ತೆ ಅಣ್ಣ ಇದು ನೀವು ಎಷ್ಟು 3 ವರ್ಷ ಯೂಸ್ ಮಾಡ್ತಿರೋದಲ್ಲ ಈಗ? ಲಾಸ್ಟ್ ಟೈಮು ಈಗ ಇದು ಕೊಟ್ಟಿದ್ರು ನೀವು ಲಾಸ್ಟ್ ಇಯರ್ ಬೋರಾನ್ ಜಿಂಕ್ ಅಲ್ಲ, ಮತ್ತೆ ಇವ್ರದ್ದು ಈಗ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ. ಮತ್ತೆ ನಿಮ್ಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ಹೇಳಿ ನಿಮ್ಮ ಹತ್ರ ಈಗ? ಸರ್ ಈಗ ಪ್ರೆಸೆಂಟ್ ಕನಜ ಮಿತ್ರದಲ್ಲಿ ನಮ್ದು 3 ಟೈಪ್ಸ್ ಬರ್ತಿದೆ. Okay. ಲೈಮು ಮತ್ತೆ ಡೋಲಮೈಟು ಪ್ಲಸ್ ಬೋರಾಂಜಿಕ್ ಅಡಿಷನ್. Okay. ಫ್ಯೂಚರ್ ನಮ್ಮ ಪ್ರಾಡಕ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಇದಾವೆ. ಒಂದು ನಾವು ಈಗ ಇದು ಏನು ಅಡಿಕೆಗೆ ಸ್ಪ್ರೇ ಮಾಡಕ್ಕೆ, ಬೋರ್ಡ್ಗೆ ಸ್ಪ್ರೇ ಮಾಡಕ್ಕೆ ಲಿಕ್ವಿಡ್ ಲೈಮ್ ಅನ್ನೋದನ್ನ ಮಾಡಿದೀವಿ. ಓಕೆ. ಸೊ ಅದು ಲೈಮು ಬರುತ್ತೆ. ಸೊ ನೆಕ್ಸ್ಟ್ ನೀಮ್ ಪೌಡರ್ ಬರುತ್ತೆ, ನೀಮ್ ಕೇಕು ಬರುತ್ತೆ, ಆಮೇಲೆ ಆರ್ಗಾನಿಕ್ ಫರ್ಟಿಲೈಸರ್ ಬರ್ತಿದೆ ಸರ್. ಈಗ ಕಾಫಿ ನೋಡಿ ಹೆಂಗಿದೆ ಅಂತ ನೋಡಿ, ಇಲ್ಲಿ ಹೇಳ್ತಾರಲ್ಲ ನೋಡಿ, ಈ ಥರದಲ್ಲೇ ಸೀಡ್ಸಲ್ಲಿ ತಗೋಬೇಕು ನೋಡಿ, ಹಿಂಗಿದೆ ಸೇಮು. ಹಾಂ ನೋಡಿ, ಎಲ್ಲ ಕಡೆ ಹಿಂಗೆ ಇದೆ. ಮತ್ತು ನೀವೇನು ನೆಕ್ಸ್ಟ್ ವರ್ಷದ ಫಸ್ಲು ನೋಡ್ಬೇಕು ಹೆಂಗಿದೆ ಅಂತ. ಮತ್ತು ಗ್ರೀನಿಶ್ ಆಗಿದೆ, ಕಂಪ್ಲೀಟ್ ಗ್ರೀನಿಶ್ ಆಗಿದೆ. ಅದೇ ನೋಡಿ, ಇಲ್ಲಿ ನೋಡಿ 55 ಆಗಿತ್ತಣ್ಣ ಇಲ್ಲಿ. ಓ ಸೂಪರ್ ಮಾತ್ರ. ಅಲ್ಲ 100%. ಯಾಕೆಂದ್ರೆ ಲಾಸ್ಟ್ ಇಯರ್ 2 ಅವಾರ್ಡ್ ಬಂತು ನನಗೆ. ಒಂದು IPC ಅವಾರ್ಡ್, ಇನ್ನೊಂದು ಕಾಫಿ ಬೋರ್ಡಿಂದ ಕೊಟ್ಟರು 100 years ಸೆರೆಮನಿಯಲ್ಲಿ ಅಲ್ಲಿ ಕೊಟ್ಟರು. ಓ ಸೂಪರ್. ಓ ಮತ್ತು ನೋಡಿ ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದ್ರಣ್ಣ, ಇದು ಯಾವ್ದು? ಇದು ಬೋರ್ಡೋಗೆ ಮಿಕ್ಸ್ ಮಾಡೋ ಟೈಮಲ್ಲಿ. ಓಕೆ. ಸೊ ಕಾಪರ್ ಸಲ್ಫೇಟ್ ಜೊತೆ ಇದು 1 ಲೀಟರ್ ಹಾಕೊಂಡು 1 ಲೀಟರ್ ಸಾಕಾಗುತ್ತಾ? ಮ್ಯಾಚ್ ಆಗುತ್ತಾ? pH ಬರುತ್ತಾ? pH ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಸರ್. 1 ಲೀಟರ್ ಅಥವಾ ಒಂದು ಕಾಲು ಹೌದು, ಒಂದು ಕಾಲಿ ಬೇಕು. ಹಾಂ, ಅದೇ ನಮಗೆ 1.5 ಬೇಕಾಗ್ತದೆ. ಹೌದೌದು, ಒಂದೂವರೆ. ಅದೇ ಡಿಪೆಂಡ್ಸ್ ಆನ್ ಏನು ವಾಟರ್ pH ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಸುಣ್ಣ ಹಾಕ್ಬೇಕಲ್ಲ ನೀವು? ಹೌದು. ಫಸ್ಟ್ 1 ಲೀಟರ್ ಹಾಕಬೇಕು. ಓಕೆ. ಆಮೇಲೆ ಕಾಪರ್ ಹಾಕಬೇಕು. ಆಮೇಲೆ pH ಚೆಕ್ ಮಾಡಿ 100 ml ಎಷ್ಟು ಬೇಕೋ ಅಷ್ಟು ಓಕೆ. ಒಂದು 2 ಬ್ಯಾಟ್ರಿಗೆ ಸೆಟ್ ಮಾಡ್ಕೊಂಡು ಆಮೇಲೆ ಐಡಿಯಾ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕು ಅಂತ ಗೊತ್ತಾಗ್ಬಿಡುತ್ತೆ. 1.3 to 1.5 1.3 to 1.5 ನೋಡಿ ಇಲ್ಲಿ. ಸೂಪರ್. ಒಂದು ಗುಡ್ ನ್ಯೂಸ್ ಏನಂತಂದರೆ ಇವ್ರದ್ದು ಪ್ರಾಡಕ್ಟ್ ಇನ್ನೊಂದು ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಹೆಂಗೆ ಪ್ರಾಡಕ್ಟ್ ಎಲ್ಲ ಬರ್ತಾ ಇರಲಿ ಕ್ಲೀನಾಗಿ. ನೈಸ್ ಸೂಪರ್. ಫಸ್ಟ್ ಬಗ್ಗೆ ಕೃಷ್ಣಣ್ಣ ಅವ್ರಿಗೆ. ಹೌದಾ? ಸೂಪರ್, ತೊಗೊಳ್ಳಿ ಕೃಷ್ಣಣ್ಣ, ನಿಮಗೆ ತೊಡಿರಿ. ಓ ಸೂಪರ್. ಬಾಯ್ಸು ಇಲ್ಲ ಹೋಗಿ ಹೇಳ್ತೀನಿ, ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ. ನೀನಿದ್ರೆ ನಾನು ಅಂತ ಅಷ್ಟೇ. ಬನ್ನಿ, ಅದೇ ಈಗ ಅಣ್ಣ ಈ ವರ್ಷ ಯಾವ್ದಾದ್ರು ಅವಾರ್ಡ್ಗೆ ಏನಾದ್ರು ನೀವು ಟ್ರೈ ಮಾಡ್ತಿದ್ದೀರಾ? ಬರ್ತಾ ಇದೆಯಾ ಆನ್ ದ ವೇ? ಇನ್ಯಾವ್ದು ಬಾಕಿ ಇದೆ? ಎಲ್ಲ ಬಂದಾಯ್ತಲ್ಲ? ಹೆಚ್ಚು ಕಮ್ಮಿ ಬಂದಾಯ್ತು, ಇನ್ನೇನಿಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಣ್ಣ. ಯಾಕೆಂತಂದರೆ ನಿಮ್ಮ ತೋಟಕ್ಕೆ ಬರೋದು, ಎಸ್ಪೆಷಲಿ ಈಶ್ವರ್ ಮತ್ತು ನಿಮ್ಮನ್ನ ಒಟ್ಟಿಗೆ ಮೀಟ್ ಮಾಡೋದು ನಮಗಂತೂ ತುಂಬ ಖುಷಿ. ಏನು ನಾವು ರೆಗ್ಯುಲರ್ ಕೃಷ್ಣಣ್ಣ ಮೀಟ್ ಮಾಡ್ತಿರ್ತೀವಿ, ಆದರೆ ಈಶ್ವರ್ ಅಂತ ಫುಲ್ ಬಿಸಿ ಈಗ. ಕೃಷ್ಣಣ್ಣಂಗೆ ಹೇಳೋದು ಇನ್ನೊಂದು ಸತಿ IPC ಅವಾರ್ಡಿಗೆ ಹಾಕಿ, ಯಾಕಂದರೆ ಸೆಕೆಂಡ್ ಕನ್ಸಿಕ್ಯೂಟಿವ್ ಇಯರ್ ಸೇಮ್ ಕ್ರಾಪ್. ಈಗ ಒಂದು ರೌಂಡ್ ತೋಟಕ್ಕೆ ಹೋಗಿ ಬರೋಣ ಹಂಗೆ ನೋಡಿಕೊಂಡು. ಅಣ್ಣ ಈಗ ಎಷ್ಟು 2 ರೌಂಡ್ ಗೊಬ್ಬರ ಹಾಕಿದ್ದೀರಲ್ಲ? 2 ಆಗಿದೆ, ಇವಾಗ 3ನೇದು ಇವಾಗ ಸ್ಟಾರ್ಟ್. ಆದರೆ ಈ ವರ್ಷ ನೋಡಿ ಈ ಥರ ಸೈಜ್ ಬಂದಲ್ಲಿ ಡ್ರಾಪಿಂಗ್ ಆಗಿಲ್ಲ. ಯಾವಾಗ ನೋಡಿ ಈ ಥರ ಸ್ಟಾರ್ಟ್ ಆಗಿದೆ ನೋಡಿ, ಒಳ ಕಪ್ಪು ಆಗೆಲ್ಲ ಕೊಳೆ ರೋಗ ಸ್ಟಾರ್ಟ್ ಆಗಿದೆ. ಇದು ನೋಡಿ ಈ ಒಂದು ಸೈಜ್ ಇದೆಯಲ್ಲ ನೋಡಿ, ಏನು ಪ್ರಾಬ್ಲಮ್ ಆಗಿಲ್ಲ. ಈ ವರ್ಷ ಒಂದು ಕೊಳೆ ಒಂಚೂರು ಇದೆ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಮಳೆ ಮಿಸ್ಟ್, ಜೋರು ಮಳೆ ಇದ್ರೆ ಕೊಳೆ ಬರ್ತಿರ್ಲಿಲ್ಲ. ಹೌದು, ಮಿಸ್ಟ್ ಮಳೆ ಬರೋದ್ರಿಂದ ಒಂದು ಸ್ವಲ್ಪ. ಅದೇ ಬನ್ನಿ, ಈಗ ಹಂಗೆ ಒಂದು ರೌಂಡು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಒಂದು ತೋಟ ಸುತ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇದೆಲ್ಲ ನೋಡಿ ಲಾಸ್ಟ್ ಇಯರ್ ಪ್ಲಾಂಟೆಡ್ ಇದೆಲ್ಲ ಮೆಣಸಲ್ಲ ನೋಡಿ ಹೆಂಗಿದೆ ಅಂತ. ಬಂದಾಯ್ತು 4 ಅಡಿ. ಹಾಂ ನೋಡಿ, ಇಲ್ಲಿ ನೋಡಿ ಅದು ನೋಡಿ. ಕಾರ್ತಿಕ್, ಈ ಬೆಳಿಗ್ಗೆ ರಾತ್ರಿ ನೋಡಬೇಕು ಲೈಟ್ ಹಾಕೊಂಡು. ಅಲ್ಲ ಇದು ನೋಡಿ, ಅಲ್ಲ ಹೊಸ ಗರಿ ಬಂದಿರೋದು ನೋಡಿ ಈಗ ಹಂಗೆ ಅಂತ. ಇದು ಅದು ನೋಡಿ ಹೆಂಗಿದೆ ಅಂತ. ಎಲ್ಲ ಹನಿ ನೋಡಿ, ಇಲ್ಲಿ ಬರ್ತಿದ್ದೆ ನೋಡಿ ಇಲ್ಲಿ. ಹೌದು. ಒಂದು ನಿಮಿಷ ನಿಮ್ಮ ಹತ್ರ ನಾನು ಕೇಳ್ಬೇಕು ನಾನು. ಏನಂತಂದರೆ ಲಾಸ್ಟ್ ಇಯರು ನಿಮಗೆ ಒಳ್ಳೆ ಫಸ್ಲಿತ್ತು. ಎಲ್ಲ ಹೇಳ್ತಾರೆ 1 ವರ್ಷ ಫಸ್ಲು ಕೊಟ್ಟರೆ ಇನ್ನೊಂದು ವರ್ಷ ಗ್ಯಾಪ್ ಕೊಡುತ್ತೆ ಅಂತ. ನಿಮ್ಗೆ ಈ ಬಳ್ಳಿಗಳೆಲ್ಲ ನೋಡಿದ್ರೆ ಎಲ್ಲಿ ಗ್ಯಾಪ್ ಕೊಟ್ಟಿದೆ? ಕಳೆದ ವರ್ಷಕ್ಕಿಂತ ಜಾಸ್ತಿನೇ ಬಂದಿದೆ. ಅಂದರೆ ಅರ್ಲಿ ಮಳೆ ಲೇಟ್ ಆಯಿತು. ಹೌದು. ನಾವು ಸ್ಪ್ರಿಂಕ್ಲರ್ ಒಂದು 3 ರೌಂಡ್ ನೀರು ಹೊಡೆದು, ಹೌದು, ಆದ್ಮೇಲೆ ಬಿಟ್ಟು ಮಳೆ ಬಂದ್ಬಿಟ್ಟು ಬಿಸಿಲು, ವೆದರ್
ಪೆಪ್ಪರಿಗೆ ಒಳ್ಳೆ ವೆದರ್ ಶೂಟ್ ಆಯಿತು. ನಿಜವಾಗ್ಲಲ್ಲ. ಆದರೆ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರಿಂದ ಹೌದು, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತುಂಬ ಚೆನ್ನಾಗಿ ಹೌದು ಮೆಣಸಾಗಿದೆ. ಆದರೆ ಈ ವರ್ಷನೂ ಕಳೆದ ವರ್ಷಕ್ಕಿಂತ ಚೆನ್ನಾಗಿದೆ. ಇಲ್ಲಿ ನೋಡಿ, ಸಿಂಪಲ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ ಮೆಣಸು ನೋಡಿ, ಇಲ್ಲಿ ನೋಡಿ. ಅಲ್ಲಣ್ಣ ಪುನಃ ರಾತ್ರಿ ಬಂದು ಲೈಟ್ ಬಿಡ್ಬೇಕಂತ ರಾತ್ರಿ ನೋಡೋಕ್ಕೆ. ಹಾಂ, ಬಿಟ್ಟರೆ ಇನ್ನೊಂದು 15 ದಿವಸ ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಗಿರಿ. ಇಲ್ಲಿ ನೋಡಿ. ಒಂದು 50 kg ಇದೆ. ಇದೆ, ಪಕ್ಕ ಇದೆ. ಹಸಿರು ಹಸಿ ಪಕ್ಕ 50 kg ಇದೆ. ರಿಟರ್ಣ ಬರೋದಾ? ಥ್ಯಾಂಕ್ ಯು ವೆರಿ ಮಚ್. ನೈಸ್, ಬರಲಾ? ಬರೋದಾ? ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ ಬನ್ನಿ. ಅಣ್ಣ ಏನು ಹೇಳ್ತೀರಣ್ಣ? ನೋಡಿ ಚೆನ್ನಾಗಿದೆ. ಹೌದು, ಯೂಸ್ ಮಾಡ್ತಿದ್ದೀವಿ. ಹೌದು. ಮತ್ತು ಹೊಸ ಹೊಸ ಪ್ರಾಡಕ್ಟ್ ಬರಬೇಕು. ಒಂದೇ ಪ್ರಾಡಕ್ಟಲ್ಲಿ ಇಟ್ಕೊಂಡ್ರೆ ಆಗಲ್ಲ. ನಮ್ಗೆ ಹೊಸ ಹೊಸ ಪ್ರಾಡಕ್ಟು ಎಲ್ಲ ಬಂದ್ಬಿಟ್ಟು ಎಲ್ಲರಿಗೊಂದು ಯೂಸ್ಫುಲ್ ಆಗಿ ಕೃಷ್ಣನೇ ಸರ್ನೇ ಕರೆಯೋಣ ಲಾಂಚ್ ಮಾಡೋಕ್ಕೆ. ಅವ್ರು ಎಲ್ಲದಕ್ಕೂ ಅವರೇ ಲಾಂಚ್ ಮಾಡೋದು ನಿಮಗೆ ಬಿಡಿ. ಹಾಂ, ಯಾಕೆಂದರೆ ಗುಡ್ ಲಕ್ ಅಂತೀರ ಅವರಿಗೆ. ಸೂಪರ್. ಲಿಕ್ವಿಡ್ ಸಕ್ಸಸ್ ಆಗ್ಬೋದು ಅಂತ ಹೌದು ಹೇಳಿ. ಹೌದು, ಸ್ಪ್ರೇಗೆ ಹೌದು ಹೌದು ಪ್ಯೂರಿಟಿ ಇರಬೇಕು. ಹೌದು ಪ್ಯೂರಿಟಿ ಮೇಂಟೈನ್ ಮಾಡೋದು. ಹೌದು. ಏನಾದರೂ ಅಷ್ಟೇ ಕ್ವಾಲಿಟಿ ಮೇಲೆ ಮಾತ್ರ ಕಾಂಪ್ರಮೈಸ್ ಹಾಕೋಬೋದು. ಮಾಡದೇ ಇದ್ರೆ ಇದು ಎಫೆಕ್ಟ್ ಆಗುತ್ತೆ. ಎಲ್ಲೆಲ್ಲಿ ಹೌದು ಇಲ್ಲಿ ನಮ್ಮ ಮೆಣಸಿಗೆ ಅವೆಲ್ಲ ಉದುರು ಬಿಟ್ರೆ ಹೌದು ಭಾರಿ ಕಷ್ಟ. ಡೈಲ್ಯೂಟ್ ಆಗುತ್ತೆ. ಮತ್ತೆ? ನಾವುಗಳಾದ್ರೆ ಚೆಕ್ ಮಾಡ್ತೀವಿ. ಹೌದೌದು. ಕೆಲವರು ಒಂದು ಕಾಲು ಹಾಕಿ ಅಂದ್ರೆ ಒಂದು ಕಾಲೇ ಹಾಕ್ತಾರೆ. ಪಾಪ ಹೌದು, ಬ್ಲೈಂಡಾಗಿ ಹಾಕ್ಬಿಡ್ತಾರೆ. ನಮ್ಮ ನಾನು ಲ್ಯಾಬಿಗೆ ಹೋಗೆಲ್ಲ ಚೆಕ್ ಮಾಡಿಸ್ಕೊಂಬಂದು ನಂದು ಅವ್ರದ್ದು ಮೀಟ್ರನ್ನೆಲ್ಲ ಚೆಕ್ ಮಾಡಿ. ಹೌದು, ಸೂಪರ್. ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೆ ಮೇಂಟೈನ್ ಮಾಡಿ, ಒಳ್ಳೆ ಕ್ವಾಲಿಟಿ ಇರಲಿ. ಓಕೆ ಅಲ್ಲ ನೈಸ್. ರಿಟರ್ಣ ಬರಲಾ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಅದೇ ಖುಷಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die.